ಚೆಲುವಿನ ಚಿತ್ತಾರ ಸಿನಿಮಾ ನೀವು ನೋಡೇ ಇರ್ತೀರಾ. ಆ ಚಿತ್ರದಲ್ಲಿ ಮನೆ ಬಿಟ್ಟು ಬಂದಿದ್ದ ಪ್ರೇಮಿಗಳಿಗೆ ಸ್ನೇಹಿತ ಆಸರಿಯಾಗ್ತಾನೆ. ಈ ಕಥೆಯಲ್ಲೂ ಅದೇ ರೀತಿ ಸ್ನೇಹಿತನಿಗೆ ಜೋಡಿ ಕಾಯ್ತಾ ಇರುತ್ತೆ. ಅಷ್ಟರಲ್ಲಿ ಸಹಾಯ ಮಾಡ್ತೀನಿ ಅಂತ ಬಂದ ಮತ್ತೋರ್ವ ಹುರಿದು ಮುಕ್ಕೋಕೆ ಮುಂದಾಗಿದ್ದ. ಆತನಿಂದ ಈ ಜೋಡಿ ತಪ್ಪಿಸಿಕೊಂಡಿದ್ದೇ ರೋಚಕ. ನೋಡಿದ್ರಲ್ಲ, ಚೆಲುವಿನ ಚಿತ್ತಾರ ಸಿನಿಮಾದ ಪ್ರೇಮಿಗಳು ಮನೆ ಬಿಟ್ಟು ಹೋಗೋ ಸೀನು. ಇದು ಕೂಡ ಅದೇ ಚೆಲುವಿನ ಚಿತ್ತಾರ ರೀತಿಯದ್ದೇ ನೋಡಿ. ಹೌದು, ಪ್ರೀತಿಗಾಗಿ ಮನೆ ಬಿಟ್ಟವರು ಪ್ರಿಯಕರ ಮೊಹಮ್ಮದ್ ಅನ್ಸರ್ ಮತ್ತು ಪ್ರೇಯಸಿ ತ್ರಿಷಾ. ಇಬ್ಬರದ್ದು ಚಿಕ್ಕಮಗಳೂರು ಮೂಲ. ಇಬ್ರು ಮೊನ್ನೆ ಮೇ 4 ಶನಿವಾರ ರಾತ್ರಿ 8:30ಕ್ಕೆ ಬೆಂಗಳೂರಿನ ಜಯನಗರಕ್ಕೆ ಬಂದಿಳಿದಿದ್ರು. ಸ್ನೇಹಿತ ಚೇತನ್ಗಾಗಿ ಜಯನಗರದ ಮೆಟ್ರೋ ಸ್ಟೇಷನ್ ಬಳಿ ಕಾದಿದ್ರು. ಆದ್ರೆ ಗಂಟೆಗಳು ಉರುಳಿದ್ರೂ ಸ್ನೇಹಿತ ಮಾತ್ರ ಬರ್ಲೇ ಇಲ್ಲ. ದಿಕ್ಕು ತೋಚದ ಜೋಡಿ ರಾತ್ರಿಯಿಡೀ ಅಲಿಯೋಕೆ ಶುರು ಮಾಡಿತ್ತು. ಮುಂದೇನಾಯ್ತು ಹೇಳ್ತೀವಿ. ಅದಕ್ಕೂ ಮುನ್ನ ಹೀಗೆ ತಲೆ ಮೇಲೆ ಬ್ಯಾಂಡೇಜ್ ಹಾಕಿರೋ ಈತನ ಪರಿಚಯ ಮಾಡ್ಕೊಳ್ಳಿ. ಹೆಸರು ರಾಜು, ವೃತ್ತಿಯಲ್ಲಿ ಆಟೋ ಡ್ರೈವರ್. ಅವತ್ತು ಸ್ನೇಹಿತನಿಗಾಗಿ ಕಾದು ಅಲಿತಿದ್ದ ಜೋಡಿಗೆ ಆಸರೆಯಾಗ್ತೀನಿ ಅಂತ ಮುಂದೆ ಬಂದವನು ಇವನೇನೆ. ಎಲ್ಗೋಬೇಕು ಬ್ರದರ್? ಬನ್ನಿ, ನಮ್ಮ ಆಟೋ ಇದೆ. ಅಣ್ಣ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಹೌದಾ? ಬನ್ನಿ, ಸ್ಟೇಷನ್ ಬಿಡ್ತೀನಿ. ಸರಿ ಅಣ್ಣ. ಅಲ್ವೋ ತಮ್ಮ, ರಾತ್ರಿ ಇಷ್ಟೊತ್ತಾಗ್ಬಿಟ್ಟಿದೆ. ಈಗ ಸ್ಟೇಷನ್ಗೆ ಯಾಕೆ ಹೋಗ್ತೀರಾ? ರೂಮ್ ಏನಾದ್ರು ಬೇಕಾ? ಅಯ್ಯೋ ಬೇಡ ಅಣ್ಣ, ರೈಲ್ವೆ ಸ್ಟೇಷನ್ ಬಿಟ್ರೆ ಸಾಕು. ಸರಿ, ಇಲ್ಲೇ ಪಕ್ಕದ ಪಿಳ್ಳಗನಹಳ್ಳಿಯಲ್ಲಿ ನನ್ನ ಮನೆ ಇದೆ, ಖಾಲಿ ಬೇರೆ ಇದೆ. ನಿಮ್ಗೆ ಇಷ್ಟ ಆದ್ರೆ ಬಾಡಿಗೆಗಿರುವಂತೆ, ಆಯ್ತಾ? ಸರಿ ಅಣ್ಣ, ತುಂಬಾ ಉಪಕಾರ ಆಯ್ತು. ನೀವು ಹೇಳ್ದಂಗೆ ಆಗ್ಲಿ. ಸರಿ, ರಾತ್ರಿಯಲ್ಲಿ ಆಟೋ ಡ್ರೈವರ್ ರಾಜು ಸಿಕ್ಕಿ ಹೀಗೆ ಹೇಳಿದಾಗ ಜೋಡಿಗೆ ಹೋದ ಜೀವ ಬಾಯಿಗೆ ಬಂದಂತಾಗಿತ್ತು. ಜೋಡಿಯನ್ನ ಹೊತ್ತ ಆಟೋ ಚಾಲಕ ಪಿಳ್ಳಗಾನಹಳ್ಳಿಯತ್ತ ತಿರುಗಿಸಿದ್ದ. ದಾರಿ ಮಧ್ಯೆ ರಾಜು ಡ್ರಿಂಕ್ಸ್ ಬೇರೆ ಖರೀದಿಸಿದ್ದ. ಮಧ್ಯರಾತ್ರಿ 12:30ಕ್ಕೆ ಇಬ್ಬರನ್ನು ತನ್ನ ಮನೆ ಕರೆದೊಯ್ದಿದ್ದ. ಬಳಿಕ ಡ್ರಿಂಕ್ ಶುರು ಮಾಡಿ ಮೊಹಮ್ಮದ್ ಅನ್ಸರ್ಗೂ ಬಲವಂತವಾಗಿ ಕುಡಿಸಿದ್ದ. ಅನ್ಸರ್ಗೆ ನಶೆ ಏರ್ದಾಗ ರಾಜು ತನ್ನ ಅಸಲಿ ಮುಖ ತೋರಿಸಿದ್ದಾನೆ. ತ್ರಿಷಾಗೆ ನನ್ನ ಪಕ್ಕ ಮಲಗು ಅಂದಿದ್ದಾನೆ. ಮಚ್ಚು ತೋರಿಸಿ ಲೈಂಗಿಕ ಕಿರುಕುಳಕ್ಕೆ ಮುಂದಾಗಿದ್ದ. ಅಷ್ಟರಲ್ಲಿ ತ್ರಿಷಾ ಕಿರ್ಚಿದ್ರಿಂದ ಎಚ್ಚೆತ್ತ ಅನ್ಸರ್ ಕಬ್ಬಿಣದ ರಾಡ್ನಿಂದ ರಾಜು ಮೇಲೆ ದಾಳಿ ಮಾಡಿ ಪ್ರೇಯಸಿ ಜೊತೆ ಬಚಾವಾಗಿ ಹೊರಬಂದಿದ್ದ. ಸುಮ್ಮನಿದ್ದ ಜೋಡಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ತಗಲಾಕೊಂಡ. ಬಚಾವಾದ ಪ್ರೇಮಿಗಳೇನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದ್ರೆ ಸುಮ್ಮನಿರದ ಆಟೋ ಚಾಲಕ ರಾಜು ಕೋಣನಕುಂಟೆ ಠಾಣೆಗೆ ತೆರಳಿ ರಾಬರಿ ಮಾಡಿದ್ದಾರೆಂದು ದೂರು ನೀಡಿದ್ದ. ಆಟೋ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಟೋನಲ್ಲಿ ಇಬ್ಬರು ಪ್ರಯಾಣಿಕರು ಹುಡುಗರು ನನ್ನ ಮೇಲೆ ಹಲ್ಲೆ ಮಾಡಿ ಚಾಕು ಇರ್ತ ಮಾಡಿದ್ದಾರೆ ಅಂತ. ಆ ಬೇಸಿಸ್ ಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಫಿರ್ಯಾದಿ ಇರ್ತದೆ. ತನಿಖೆ ಕೈಗೆತ್ಕೊಂಡು ಗಂಭೀರವಾಗಿ ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆನ್ನತ್ತಿದಾಗ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದರೆ, ಘಟನೆ ನಡೆದಿರೋದು 4ನೇ ತಾರೀಕು, 2 ದಿನದ ಮುಂಚೆ. ಪೊಲೀಸರು ಠಾಣೆಗೆ ಜೋಡಿಯನ್ನ ಕರೆಸಿ ವಿಚಾರಿಸಿದಾಗ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ. ಸದ್ಯ ಆಟೋ ಚಾಲಕನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಾಲಕನಿಗೆ ಹಲ್ಲೆ ಮಾಡಿದ್ದ ಅನ್ಸರ್ನನ್ನು ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಸ್ಟೇಷನ್ ಬೇಲ್ ಮೇಲೆ ಹೊರಬಿಟ್ಟಿದ್ರಿಂದ ಜೋಡಿಗಳಿಬ್ಬರು ಮತ್ತೆ ಒಂದಾಗಿದ್ದಾರೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.